will come to know. ಮುಂದೆ ಯಾವತ್ತಾದರೂ ನಿಮ್ಮ ಜೊತೆಗೆ ಒಂದು ಆತ್ಮೀಯವಾಗಿ ಮಾತಾಡಿ ಅವರ ಥಿಯೇಟರ್ ಅನುಭವಗಳನ್ನ ಹಂಚ್ಕೊಳ್ಳೋದಕ್ಕೆ ನಾವು ಕರಿತೀವಿ. ಹಾಗಾಗಿ ಅವರು ನಮ್ಮ ಜೊತೆ ಇರುವಂಥದ್ದು ತುಂಬ ಅದೃಷ್ಟ ಅಂತ ನಾನು ಭಾವಿಸ್ತೀನಿ. ಸರ್ ಹಗಲಿನಲ್ಲಿ ಕಂಬಿಗಳ ಸರಿವ ನೆರಳುಗಳಲ್ಲಿ ರಾತ್ರಿ ಬಿಡಿಸಿಕೊಂಡಿದೆ. ಬಿಸಿಲು ಕೋಲುಗಳ ಒಂದೂಳ ಕುಣಿತದ ಕೆಳಗೆ ಹರಕು ಬಟ್ಟೆ ಹೊಟ್ಟೆ ಬಿಗಿತ. ನಕ್ಷತ್ರ ಗಣನಗಳ 2ರಷ್ಟು ಮರಣದಂಡನೆ. ಮರಣದಂಡನೆ ಎಂದಾಗ ಕಾದ ಸೂಜಿಗಳಾದ ರೋಮಕೂಪಗಳ 100ರಷ್ಟು ಭಯದ ಕಂಪನದ ಪಾತ್ರಗಳು ಹೇಡಿಗಳೇ ಕಪ್ಪಡಿಗೆ ಕಡಲಿಗೆ ಉಳವಿಗೆ ದಿಕ್ಕುಪಾಲಾಗಿ ಕಾಲು ಕಿತ್ತರೆ. ಅಯ್ಯೋ, ಅಪ್ಪಗಳ ಚಪ್ಪಲಿಗಾದ ಗೋಮಾಂಸದಂತೆ ಬೇಯಿಸಿದ ಹರಳೆಯ ಸಂತತಿಯ ಗೋರಿಗಳ ಕೊಳ್ಳಿ ದೆವ್ವಗಳು ತ್ರಿಪುರಾಂತಕ ಮಂದಿರಕ್ಕೆ ಬೆಂಕಿ ಕೊಟ್ಟವೆ. ಇದು ಕಾವ್ಯ HS ಶಿವಪ್ರಕಾಶ್ ಅವರು JNU ನಲ್ಲಿ ಎಸ್ಥೆಟಿಕ್ಸ್ ಡಿಪಾರ್ಟ್ಮೆಂಟ್ ಹೆಡ್ ಆಗಿದ್ರು. ಅವರ ಈ ಕಾವ್ಯ ಬಿಜ್ಜಳನ ಆಸ್ಥಾನದಲ್ಲಿ ಒಬ್ಬ ಮಾಂಡಲಿಕ ಜೈಲಲ್ಲಿ ಇದ್ದಾಗ ಅವನ ಮನಸ್ಸು ಏನು ಹೇಳಿದೆ ಅನ್ನೋದನ್ನ ಅಲ್ಲಿ ಬರೆದಿದ್ದಾರೆ. ಇದು 60 ಪುಟ ಇದೆ ಕಾವ್ಯ. ಇದನ್ನ ನಾವು ನಾಟಕ ಮಾಡಿದ್ವಿ, ನ್ಯಾಷನಲ್ ಅವಾರ್ಡ್ ಬಂದಿದ್ವಿ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಥಿಯೇಟರ್ಗಿರೋ ಶಕ್ತಿ ಏನು ಅನ್ನೋದನ್ನ ನಾವು ತಿಳ್ಕೊಳ್ಳೋದಕ್ಕೆ. ಮುಖ್ಯವಾಗಿ ನಾನು ಹಸ್ಮಿ ಥಿಯೇಟರ್ ಗ್ರೂಪ್ಗೆ ಅದಕ್ಕೆ ಆರಂಭ ಮಾಡೋಕ್ಕೆ ಕಾರಣಕರ್ತರಾದ ಯಾರೋ ಗೊತ್ತಿಲ್ಲ, ಮೋಸ್ಟ್ಲಿ ಲವಕುಮಾರ ಇರ್ಬೇಕೇನೋ. ಹಾಗಾಗಿ ಅವ್ರಿಗೆ ವಿಶೇಷವಾದ ಧನ್ಯವಾದ ಹೇಳ್ಬೇಕು ನಾನು. ಜೊತೆಗೆ ನೀವು ಇಷ್ಟು ಜನ ಇಲ್ಲಿ ಬಂದು ಮೆಂಬರ್ ಆಗಿ ಈ ಥಿಯೇಟರ್ ಕ್ಲಬ್ ಅಲ್ಲಿ ಗುರುತಿಸ್ಕೊಂಡಿರೋದಕ್ಕೆ ಇವೆಲ್ಲ ಅದೃಷ್ಟವಂತರು ಅಂತ ನಾನು ಹೇಳ್ತೀನಿ. ವಿಶೇಷವಾಗಿ ಲವಕುಮಾರ್ ನನಗೆ ಆತ್ಮೀಯ ಮಿತ್ರನೂ ಹೌದು, ಕೆಲವು ಕಡೆ ಸ್ಟೂಡೆಂಟು ಹೌದು. ಮೋಸ್ಟ್ಲಿ ನನಗೆಲ್ಲೂ ಯೂನಿವರ್ಸಿಟಿಲಿ ಸ್ಟೂಡೆಂಟ್ ಆಗಲಿಲ್ಲ ಅನ್ಸುತ್ತೆ. ಆಮೇಲೆ MES ಅಲ್ಲಿ ಇದ್ರ ಯೂನಿವರ್ಸಿಟಿ ಹಂಗೆ ನನಗೆ ತುಂಬಾ ಕ್ಲೋಸ್. ಆಮೇಲೆ ಅವರ ಸಾಮಾಜಿಕವಾದ ಬದ್ಧತೆ ನಿಮ್ಗೆಲ್ಲ ಮಾದರಿ ಆಗುವಂಥದ್ದು. ಅವರು ನಿಮ್ಗೆ ಜೋಡಿಯಾಗಿ ಕನ್ನಡ ಡಿಪಾರ್ಟ್ಮೆಂಟ್ ಬಂದಿರುವಂಥದ್ದು, ಥಿಯೇಟರ್ ಕ್ಲಬ್ ಅಲ್ಲಿ ಮುಖ್ಯಸ್ಥರಾಗಿರುವಂಥದ್ದು ನನಗೂ ಕೂಡ ಕರ್ನಾಟಕಕ್ಕೂ ಕೂಡ ನಿಮ್ಮ ಕಾಲೇಜ್ಗೂ ನಿಮಗೂ ಹೆಮ್ಮೆ ಪಡುವಂಥ ವಿಷಯ ಅಂತ ನಾನು ಭಾವಿಸ್ತೀನಿ. ಅವ್ರಿಗಿರೋ ಶಕ್ತಿ ಬಹಳ ದೊಡ್ಡದು. ಅವ್ರ ಹಿಂದೆ ಇರುವಂಥ ಒಂದು ದೊಡ್ಡ ಸಮಾಜ ಕಟ್ಟುವಂಥ ಜನರ ಪ್ರೀತಿಯನ್ನು ಗಳಿಸಿರುವಂಥ ಲವಕುಮಾರ್ ನಿಮ್ಗೆ ಸಿಕ್ಕಿರೋದು ನಿಮ್ಮೆಲ್ಲರ ಅದೃಷ್ಟ ಅಂತ ನಾನು ಭಾವಿಸ್ತೇನೆ. ವಿಶೇಷವಾಗಿ ಏಂಜಲ್ ಅವರು ನಾನು ಕೇಳ್ತಿದ್ದೆ ಎಲ್ಲಿ ನಿಮ್ಮ ಮನೆ ಅಂತ. ಬ್ರಿಗೇಡ್ ರೋಡ್ ಅಂದ್ರು. ಒಂದು ಕಾಲದಲ್ಲಿ ಬ್ರಿಗೇಡ್ ರೋಡ್ ಅಲ್ಲಿ ನಮ್ಗೆ ಓಡಾಡಕ್ಕೆ ಆಗ್ತಿರ್ಲಿಲ್ಲ. ಪ್ರಿಮ್ರೋಸ್ ರೋಡ್ ಅಂತಿದೆ ಇಲ್ಲಿ ಪಕ್ಕದಲ್ಲೇ, ಬ್ರಿಗೇಡ್ ರೋಡ್ ಪಕ್ಕದ ರೋಡ್. ಅಲ್ಲಿ ಹಾಸ್ಟೆಲ್ ಇದ್ದೆ ನಾನು. ಸೇಂಟ್ ಜೋಸೆಫ್ ಕಾಲೇಜ್ಗೆ ಅರ್ಜಿ ಹಾಕಿದ್ದೆ ಸೇರ್ಕೋಬೇಕು ಅಂತ. ಅದು ಕತೆ ಹಿಂದೆ ನಾನು ಹೇಳಿದ್ದೀನಿ ಕಾಲೇಜಲ್ಲಿ, ದೊಡ್ಡ ಕತೆ ಇದೆ. ನಮ್ಗೆಲ್ಲ ಹಳ್ಳಿಯಿಂದ ಬಂದವರು ನಾವು, ಬಡತನ. ಆಮೇಲೆ ನಮ್ಮ ಸಮುದಾಯಗಳು ಬುಡಕಟ್ಟು ಕಾಡಲ್ಲಿ ಇರ್ತೀವಿ, ಟೆಂಟಲ್ಲಿ ಇರ್ತೀವಿ. ಅವೆಲ್ಲ ಹಿಂದೆ ರಸ್ತೆ ಮಾಡೋದಕ್ಕೆ ಕಾರಣಕರ್ತರಾದವರು, ವ್ಯವಸಾಯ ಮಾಡೋದಕ್ಕೆ ಫಸ್ಟ್ ವ್ಯವಸಾಯ ಮಾಡಿರೋರು, ಫಸ್ಟ್ ಲಿಕ್ಕರ್ ಮಾಡಿರೋದು, ಈ ಥರದ ಕಾಂಟ್ರಿಬ್ಯೂಟ್ ಮಾಡಿರುವಂಥ ಸಮುದಾಯ ಸಮಾಜದಲ್ಲಿ ಬ್ರಿಟಿಷರಿಂದಾಗಿ ಬೇರೆ ಬೇರೆ ರಾಜಕೀಯ ಕಾರಣದಿಂದಾಗಿ ಕಾಡಿಗೆ ಸೇರ್ಕೊಂಡಿರುವಂಥ ಈ ಸಮುದಾಯ ಒಂದು ಕಾಲದಲ್ಲಿ ರಾಜ ಮಹಾರಾಜರ ಥರ
ಇವ್ರ ಸ್ಕಿಲ್ ತುಂಬಾ ದೊಡ್ಡದಿತ್ತು. ಅಂಥವರೆಲ್ಲ ಈಗ ಮೂಲೆ ತಳ್ಳಲ್ಪಟ್ಟ ಆ ಕುಟುಂಬದಲ್ಲಿ ಇದ್ದವರು ನಾವು. ಫಸ್ಟ್ ಜನರೇಷನ್ ಗ್ರಾಜುಯೇಟ್ ನಾನು. ನಮ್ಮಪ್ಪ ಓದಿಲ್ಲ, ಅಮ್ಮ ಓದಿಲ್ಲ. ಅಂದ್ರೆ ನಮಗೆ ಸ್ವಾತಂತ್ರ್ಯ ಬಂದು 75 ವರ್ಷ ಆಗಿದೆ. ನಾವಿನ್ನೂ ಫಸ್ಟ್ ಗ್ರಾಜುಯೇಟ್. ನಾನು ಬಂದು ಇಲ್ಲಿ ಇವತ್ತು ಮಾತಾಡ್ತಾ ಇದ್ದೀನಿ. ಹಾಗಾಗಿ ನೀವೆಲ್ಲ ಅದೃಷ್ಟವಂತರು. ಯಾಕಂದ್ರೆ ಸೆಂಟ್ ಜೋಸೆಫ್ ಅಲ್ಲಿ ನಿಮ್ಗೆ ಸೀಟ್ ಸಿಕ್ಕಿದೆ. ನನ್ಗೆ ಗೊತ್ತು, ನಾನು ವಿವೇಕ್ ನಗರಲ್ಲಿ, ಇಲ್ಲ ನೀಲ್ಸಂದ್ರದಲ್ಲಿ, ಅಸ್ಟಿನ್ ಟೌನ್ ಅಲ್ಲಿ, ಅಲ್ಲೊಂದು PUC ನಲ್ಲಿ ಅಲ್ಲಿ ಹಾಸ್ಟೆಲ್ ಇದ್ದೆ ನಾನು. ಅಲ್ಲಿನ ಬಡತನ, ಆ ತಮಿಳು ಜನ ನನ್ನ ಜೊತೆಗೆ ತುಂಬಾ ಜನ ನಿಕಟವಾಗಿ ಇಲ್ಲಿದ್ರು. ಅವರ ಬಡತನವನ್ನು ನೋಡಿದ್ದೀನಿ. ಅವರು ಇಲ್ಲಿ ಸೆಂಟ್ ಜೋಸೆಫ್ ಅಡ್ಮಿಷನ್ ತಗೊಳಕ್ ಆ ಕಾಲಕ್ಕೆ ಎಷ್ಟು ಕಷ್ಟ ಪಡ್ತಿದ್ರು, ಫೀಸ್ ಕಟ್ಟಕ್ಕೆ ಎಷ್ಟು ಕಷ್ಟ ಪಡ್ತಿದ್ರು, ಅದೆಲ್ಲ ಗಮನಿಸಿದ್ದೀನಿ. ಆಮೇಲೆ ತಮಿಳ್ನವರ ಜೊತೆ ಸೇರ್ಕೊಂಡು ತಮಿಳ್ ಭಾಷೆ ಕಲ್ತಿದ್ದೀನಿ, ಮಾತಾಡೋದನ್ನ ಕಲ್ತಿದ್ದೀನಿ, ಓದೋದನ್ನ ಕಲ್ತಿದ್ದೀನಿ. ಅದ್ ಕುಣ್ತಾ ಗೋರ್ಭಾಯಿ ಚೌಕ ಗೋರಿಯಾ ಹಿಡಿದು ನಮ್ಮ ಭಾಷೆ ಯಾರಿಗೂ ಅರ್ಥ ಆಗಲ್ಲ. ಲಂಬಾಣಿ ಯಾರು ಇಲ್ಲ ಅನ್ಕೊಂಡಿದ್ದೀನಿ. ಇಲ್ಲಿ ಇದ್ರೆ ಒಬ್ರು ಇರ್ತಾರೆ. ಬಟ್ ಆರ್ಟ್ಸ್ ಕಾಲೇಜ್ಗೆ ಹೋಗಿದ್ದೆ, 200 ಜನ ಇದ್ದಾರೆ ಸರ್ಕಾರಿ ಕಲಾ ಕಾಲೇಜಲ್ಲಿ ಪಂಜಾಬ್. ಅಂದ್ರೆ ಅಲೆಮಾರಿಗಳಲ್ಲಿ 65 ಸಮುದಾಯ ಇದೆ. ಅಂತಹ ಸಮುದಾಯಗಳಿಗೆ ಎಜುಕೇಶನ್ ಇಲ್ಲ, ಅವ್ರ ಹತ್ರ ಸರ್ಟಿಫಿಕೇಟ್ ಇಲ್ಲ, ಅವರು ಸ್ಕೂಲ್ ಕಾಲೇಜಿಗೆ ಬರೋದಕ್ಕೂ ಆಗಲ್ಲ. ಅಂಥವ್ರಿಗೆ ನಾವು ಅಲೆಮಾರಿ ಬುಡಕಟ್ಟು ಮಹಾಸಭಾ ಕಟ್ಟಿ ವ್ಯಾಸಂಗಕ್ಕೆ ಅವರಿಗೆ ಒಂದು ದಾರಿ ಮಾಡಿಕೊಟ್ವಿ. ಗೌರ್ಮೆಂಟ್ ಇದೆ, ಸಿದ್ದರಾಮಯ್ಯ ಗೌರ್ಮೆಂಟ್ ಅಲ್ಲಿ ಆಗಿದ್ದು ಹಿಂದೆ. ಹಾಗಾಗಿ ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಇಟ್ಕೊಂಡಿದ್ದೀರಲ್ಲ ಹಸ್ಮಿ ಅವರು, ಸಫ್ದರ್ ಹಸ್ಮಿ ಅವರು ಇರ್ಬೋದು, ನಮ್ಮ ಕರ್ನಾಟಕದ CG ಕೃಷ್ಣಸ್ವಾಮಿ ಅವರು ಇರ್ಬೋದು, AS ಮೂರ್ತಿ ಅವರು ಇರ್ಬೋದು, ಇವ್ರ ಹೆಸರುಗಳು ಕೇಳಿರ್ತೀರಾ. ಯಾಕೆ ನನಗೆ ಆ ಕಾನ್ಫಿಡೆನ್ಸ್ ಇದೆ ಅಂದ್ರೆ, ಲವಕುಮಾರ್ ಇಲ್ಲಿ ಇದ್ದಾಗ ಅದೆಲ್ಲ ನಿಮ್ಗೆ ಹೇಳಿರ್ತಾರೆ ಅಂತ. ನಿಮ್ಮ ಸೆಕ್ರೆಟರಿ, ನಿಮ್ಮ ಆಂಕರಿಂಗ್ ಮಾಡಿದವರು ಎಲ್ಲರೂ ಆಕ್ಟಿವ್ ಆಗಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀನಿ. ಒಬ್ಬೊಬ್ರು ಅವರು ಈಗ ಡೆಲ್ಲಿಯಿಂದ ಬಂದೆ ಸರ್, ನಾನು ನನ್ನ ಮಾತೃಭಾಷೆ ತಮಿಳು ಅಂದ್ರು. ತುಂಬಾ ಜನ ಇಲ್ಲಿ ತಮಿಳು ಮಾತೃಭಾಷೆ ಜಾಸ್ತಿ ಇರ್ತಾರೆ ಸೆಂಟ್ ಜೋಸೆಫ್. ನನ್ಗೆ ಗೊತ್ತು. ಎಷ್ಟು ಜನ ಇದ್ದೀರಿ ತಮಿಳು ಮಾತಾಡೋರು ನೋಡಿ, ಮೇಜರ್ ಆಗಿದ್ದೀರಾ. ಕನ್ನಡ ಬರುತ್ತಲ್ಲ ನಿಮ್ಗೆಲ್ಲ? ಕನ್ನಡ ಬರುತ್ತೆ. ನಾನು ಕನ್ನಡ ಟೀಚರ್ ಇದ್ದಾರಲ್ಲ, HOD ನಿಮ್ಗೆ ಬರಲೇಬೇಕಲ್ಲ. ಹಾಗೆ ಸೆಂಟ್ ಜೋಸೆಫ್ ಕಾಲೇಜ್ಗೆ ಯಾಕೆ ನಾವು ಹೆಮ್ಮೆ ಪಡ್ತೀವಿ ಅಂದ್ರೆ, ನ್ಯಾಷನಲ್ ಕಾಲೇಜು, ಸೆಂಟ್ ಜೋಸೆಫ್ ಕಾಲೇಜು, ತುಮಕೂರು ಸಿದ್ಧಗಂಗಾ ಕಾಲೇಜು, ಇವೆಲ್ಲ ನಾನು ಪ್ರಸ್ತಾಪ ಮಾಡ್ತೀನಿ. ಇತ್ತೀಚೆಗೆ ನಮ್ಮಲ್ಲಿ ಸಾಕಷ್ಟು ಆಳ್ವ ಅವರು ಎಲ್ಲ ಥಿಯೇಟರ್ ತುಂಬಾ ಎಂಕರೇಜ್ ಮಾಡ್ತಾರೆ. ಇವತ್ತಿಗೆ ನ್ಯಾಷನಲ್ ಕಾಲೇಜಲ್ಲೂ ಥಿಯೇಟರ್ ಕಡಿಮೆ ಆಗಿದೆ, ವಿಜಯ ಕಾಲೇಜಲ್ಲಿ ಕಡಿಮೆ ಆಗಿದೆ, ಬೇರೆ ಬೇರೆ ಕಾಲೇಜಲ್ಲೆಲ್ಲ ಥಿಯೇಟರ್ ಇತ್ತು. MESL ರಂಗಶಾಲೆ ಮಾಡಿದ್ದಾರೆ. ಬಿಟ್ರೆ ಸೆಂಟ್ ಜೋಸೆಫ್ ಅಲ್ಲೇ ಇವತ್ತು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಮಾಡ್ತಿರೋದು. ನಿಮ್ಗೆಲ್ಲ ಗೊತ್ತಿರ್ಲಿ, ರಂಗಭೂಮಿ ಅಂದ್ರೆ ನಮ್ಮೂರಲ್ಲಿ ಪೌರಾಣಿಕ ಕೃಷ್ಣ ಸಂಧಾನ, ರಾಮಾಯಣ ನೋಡೋ ಜನ ನಾವು ರಂಗಭೂಮಿ ಅಂದ್ರೆ ಇಷ್ಟೇ ಅನ್ಕೊಂಡಿದೀವಿ. ಅದಲ್ಲ ರಂಗಭೂಮಿ. ಇವತ್ತು ಮೆಡಿಕಲ್ ಇಂಜಿನಿಯರಿಂಗ್ ಅಲ್ಲಿ ಏನು ಅವರು ಸಾಧಿಸ್ತಾ ಇದ್ದಾರೆ, ಓದ್ತಾ ಇದ್ದಾರೆ, ಅದಕ್ಕಿಂತ ಹೆಚ್ಚಿನ ಓದು ರಂಗಭೂಮಿಯಲ್ಲಿದೆ. ಹಾಗಾಗಿನೇ ಇವತ್ತು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಆರಂಭವಾಗಿದೆ. ಬೆಂಗಳೂರು ಯೂನಿವರ್ಸಿಟಿಯಲ್ಲಿ BA, MA, PhD ಆಗಿದೆ. MA ಡ್ರಾಮಾ ಆಗೋದಕ್ಕೆ ನಾನೇ ಕಾರಣ. ಬೆಂಗಳೂರು ಯೂನಿವರ್ಸಿಟಿ ಸ್ಟೂಡೆಂಟ್ ಲೀಡರ್ ಎಲೆಕ್ಟ್ ಆಗಿದೆ. ನಾನು ಕಲ್ಚರಲ್ ಸೆಕ್ರೆಟರಿ ಆಗಿದೆ. ಅದನ್ನ ಅಲ್ಲಿ ಮಾಡಿಸಿದೆ. ಥಿಯೇಟರ್ ಎಜುಕೇಶನ್ ಅನ್ನು ಡೆವಲಪ್ ಮಾಡಬೇಕು ಅಂತ ಹೇಳಿ, ಟೀಚರ್ಸ್ ಅಪಾಯಿಂಟ್ ಮಾಡಬೇಕು ಅಂತ ಹೇಳಿ ಹೋರಾಟ ಮಾಡಿದವರು ನಾವು. ಒಂದು ಸಬ್ಜೆಕ್ಟ್ ಥಿಯೇಟರ್ ಅನ್ನ ಸ್ಟಡಿ ಮಾಡೋ ಹಾಗೆ ಸಿಲೆಬಸ್ ಹಾಕ್ಬೇಕು ಅಂತ ಹೇಳಿ ನಾವೆಲ್ಲ ಗಲಾಟೆ ಮಾಡಿದ್ವಿ. ಯಾಕೆ ಇದೆಲ್ಲ ಗಲಾಟೆ ಮಾಡಿದ್ವಿ? ನಿಮ್ಗೆ ನಾಟಕದಲ್ಲಿ ಪಾತ್ರ ಮಾಡಿರೋ ಅಂದ್ರೆ ಎಷ್ಟು ಜನ ಇದ್ರಿ? ಆಕ್ಟ್ ಮಾಡಿರೋ ಥಿಯೇಟರ್ ಅಲ್ಲಿ ಈಗ ಮಾಡಿರೋರು ಗೊತ್ತಿರುತ್ತೆ, ಕಡಿಮೆ ಜನ ಇದ್ರಿ. ಮುಂದಕ್ಕೆ ಮಾಡ್ಬೇಕಾಗುತ್ತೆ. ಯಾಕೆ ಈ ಮಾತು ಹೇಳ್ತೀನಿ? ಗಾಂಧೀಜಿ ಅವರು ನಮ್ಗೆ 2 ತರ ಸ್ಕೂಲ್ ಬೇಕು ಅಂತ ಅವ್ರು ಹೇಳಿದ್ದಾರೆ. ಒಂದು ಇದೆ ಮಾಮೂಲಿ ಮೆಕಾಲೆ ಸ್ಟೈಲ್ ಆಫ್ ಸ್ಕೂಲ್. ಇದು 4 ಗೋಡೆ ಮಧ್ಯೆ ನಾವು ಪಾಠ ಕೇಳುವಂಥದ್ದು. ಬೋರ್ ಆಗುತ್ತೆ 3/4 ಗಂಟೆ ಆದ್ಮೇಲೆ. ಆಮೇಲೆ ಏನ್ ಕೇಳಿ, ನಾನು ಕಾವ್ಯ ಯಾಕೆ ಹೇಳದೆ ಅಂತ ಹೇಳ್ತೀನಿ. ಥಿಯೇಟರ್ಗೆ ಇರೋ ಶಕ್ತಿ ಏನಂದ್ರೆ, ನಿಮ್ಗೆ ಮೆಮೊರಿ ಪವರ್ ಹೆಚ್ಚಾಗುತ್ತಲ್ವಾ. ನೀವು ಪಾಠ ಕೇಳಿದಾಗ ಅದನ್ನ ನೆನ್ಪಿಟ್ಕೊಂಡು ಮತ್ತೆ ಪರೀಕ್ಷೆಯಲ್ಲಿ ಬರೀಬೇಕಾಗತ್ತೆ ಸ್ಟೂಡೆಂಟ್ ಆದವರು. ಒಂದು ಕಾವ್ಯದಲ್ಲಿ ಹಿಂದೆ ಎಲ್ಲ 3 ಲೈನ್ ಬರೆಯಕ್ ಆಗ್ತಿರ್ಲಿಲ್ಲ ನಮ್ಗೆ. ಅದರಲ್ಲಿ 1-2 ಪದಗಳು ತಪ್ಪು ಬರೀತಾ ಇದ್ವಿ ಪದ್ಯ ಬರೆಯುವಾಗ SSLC ನಾವೆಲ್ಲ ಕನ್ನಡ ಮೀಡಿಯಂ ಅಲ್ಲಿ. ಇವತ್ತು ನಾವು 60 ಪುಟ ನೆನ್ಪಿಟ್ಕೊಂಡು ಬರಿತೀವಿ, ಹೇಳ್ತೀವಿ ಅಂದ್ರೆ ಥಿಯೇಟರ್ ಕೊಟ್ಟಿರುವಂತ ಶಕ್ತಿ ಅದು. ನಮ್ಗೆ ಅಷ್ಟು ಮೆಮೊರಿ ಕೊಡುತ್ತೆ, ಅಬ್ಸರ್ವೇಷನ್ ಮಾಡೋ ರೀತಿಯನ್ನು ಹೇಳ್ಕೊಡುತ್ತೆ, ಕಾನ್ಸಂಟ್ರೇಷನ್ ಮಾಡೋದು ಹೇಗೆ, ಪಾಠವನ್ನು ಕೇಳೋದು ಹೇಗೆ. ಈಗ IAS ಮಾಡಿದವನು ಎಷ್ಟು ಸಬ್ಜೆಕ್ಟ್ ಓದಿರ್ತಾನೆ ಗೊತ್ತಾ? ತುಂಬಾ ಸಬ್ಜೆಕ್ಟ್ ಓದಿರ್ತಾನೆ, ಒಂದು ಸಬ್ಜೆಕ್ಟ್ ಅಲ್ಲಿ ಮಾಸ್ಟರ್ ಆಗಿರ್ತಾನೆ. ನೀವು ಇಲ್ಲಿ ಸಿಲೆಬಸ್ ಅಲ್ಲಿ ಇರೋ 5-6 ಸಬ್ಜೆಕ್ಟ್, ಒಂದು 12 ಸಬ್ಜೆಕ್ಟ್ ಓದ್ತೀವಿ, ಅಷ್ಟೇ ಮುಗ್ದೈತೆ ಜೀವನ ಅಲ್ಲ. ಅದೊಂದು ಸೆಕೆಂಡ್ರಿ. ನನ್ನ ಪ್ರಕಾರ ನಿಮ್ ಸಿಲೆಬಸ್ ಸೆಕೆಂಡ್ರಿ. ಅದು ನೀವು ಥಿಯೇಟರ್ ಬಂದಿದ್ರೆ ಮಾತ್ರ ಹೇಳ್ತಾ ಇರೋದ. ಸೀರಿಯಸ್ ಆಗಿ ಥಿಯೇಟರ್ ಬಂದ್ರೆ ನಿಮ್ ಸಬ್ಜೆಕ್ಟ್ ಏನ್ ಕಷ್ಟ ಅಲ್ವೇ ಅಲ್ಲ. ತುಂಬಾ ಜನ ಟೀಚರ್ಸ್, ಪೇರೆಂಟ್ಸ್ ಏನ್ ಹೇಳ್ತಾರೆ, ನೀವು ಥಿಯೇಟ್ರು, ಸ್ಪೋರ್ಟ್ಸು, ಸಂಗೀತ, ಡ್ಯಾನ್ಸ್ ಅಂತ ನಿಮ್ ಲೈಫ್ ಹಾಳು ಮಾಡ್ಕೊಂತ ಇದ್ದೀವಿ,
ಕಾನ್ಸಂಟ್ರೇಟ್ ಮಾಡಿ ಪಾಠ ಕೇಳಿ ಅಂತ ಹೇಳ್ತಾರೆ. ಆದರೆ ನಿಜವಾಗ್ಲೂ ನೀವು ಮಾಡ್ತಿರೋದೇ ಸರಿ. ಅದು ರಿಸರ್ಚ್ ಆಗಿದೆ. ಲಿಂಡಾ ವಿಲಿಯಮ್ಸ್ ಅವರು ಅಮೆರಿಕದ ರಿಸರ್ಚ್ ಮಾಡಿ ಈ ಥರ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸಲ್ಲಿ ಇರುವಂಥವ್ರು ರ್ಯಾಂಕು ಬರ್ತಾರೆ. ಜೀವನದಲ್ಲಿ ಎಲ್ಲ ಥರದ ಸ್ಕಿಲ್ಗಳು, ಒಂದು ಸ್ಕಿಲ್ ಕಲಿಯಲ್ಲ ನೀವು ಎಲ್ಲಿಂದ ಶುರು ಮಾಡ್ತೀರಿ? ಕಸ ಗುಡಿಸೋರು, ಲೇಬರ್ ಕ್ಲಾಸ್ ಆಗ್ತೀರಿ, ಫಸ್ಟು ಕಸ ಗುಡಿಸ್ತೀರಿ, ಥಿಯೇಟ್ರಲ್ಲಿ ಅಥವಾ ಸ್ಟೇಜಲ್ಲಿ ಮೊಳೆ ಹೊಡಿತೀರಿ, ಕಾರ್ಪೆಂಟ್ರ್ ಕೆಲಸ ಮಾಡ್ತೀರಿ, ಫಸ್ಟು ದರ್ಜಿ ಕೆಲಸ ಮಾಡ್ತೀರಿ, ಅದೊಂದು ರಿಸರ್ಚ್ ಮಾಡ್ತಾರೆ, ಸಂಶೋಧನೆ ಮಾಡ್ತೀರಿ, ಎಲೆಕ್ಟ್ರಿಕಲ್ ಕೆಲಸ ಮಾಡ್ತೀರಿ, ಸಂಗೀತ ಮಾಡ್ತೀರಿ, ಅಭಿನಯ ಮಾಡ್ತೀರಿ, ಸ್ಟೇಜ್ ಕಟ್ಟೋದಾಗಲಿ ಹಿಡಿದು ಆಮೇಲೆ ನಿಮ್ಗೆ ಎಲ್ಲ ಥರದ್ದು ಏನೇನು ಬರುತ್ತೆ ನಿಮ್ಗೆ ಪೊಪೆಟ್, ಮ್ಯೂಸಿಕ್ ಏನಿದೆ ಥಿಯೇಟ್ರಲ್ಲಿ. ಆಮೇಲೆ ಸೈಕಾಲಜಿ ಜೊತೆ ಕೆಲಸ ಮಾಡ್ಬೇಕಾ, ಸ್ಕ್ರಿಪ್ಟ್ ರೈಟರ್ ಆಗ್ಬೇಕಂದ್ರೆ, ಟೀಚರ್ ಆಗ್ಬೇಕಾ, ಕ್ರಿಕೆಟರ್ ಆಗ್ಬೇಕಾ, ಎದುರಿಸ್ಬೇಕಾ, ಆಮೇಲೆ ಕೋಆರ್ಡಿನೇಷನ್ ಕಲಿತೀರಾ, ಜೀವನ ಕಲಿತೀರಿ, ವ್ಯಕ್ತಿತ್ವ ವಿಕಾಸ ಆಗುತ್ತೆ. ನಿಮ್ಮದು ಕುಟುಂಬದಲ್ಲಿ ಹೇಗೆ ಬದುಕಬೇಕು ಅಂತ ಹೇಳ್ಕೊಡೋದು ನಿಮಗೆ. ಇಲ್ಲಿ 4 ಜನ ಇವತ್ತು ನಾವು ಒಬ್ಬರನ್ನೊಬ್ಬರು ನಂಬಲ್ಲ. ಮನೆಯಲ್ಲಿ ನಾವು ನಮ್ಮ ಕೆಲಸ ನಾವೇ ಮಾಡ್ಕೊಳ್ಳಿ, ಕೆಲಸ ಮಾಡೋದು ಹೇಳ್ಕೊಡುತ್ತೆ. ನಿನ್ನ ಕಾಸ್ಟ್ಯೂಮ್ ನೀನೇ ಎತ್ತಪ್ಪ, ನಿನ್ನ ಬಟ್ಟೆ ನೀನೇ ಮಾಡ್ತಿಡಪ್ಪ, ನಿನ್ನ ಆ್ಯಕ್ಟಿಂಗ್ ನೀನೇ ಮಾಡಪ್ಪ, ನಿನ್ನ ರೋಲ್ನ ಅಂತೇಳಿ ಹೇಳ್ಕೊಡ್ತಾರೆ. ಅದಕ್ಕೆ ಪೂರ್ವವಾಗಿ ಏನೆಲ್ಲ ಕಲಿಬೇಕು ಅದನ್ನೆಲ್ಲ ಹೇಳ್ಕೊಡ್ತಾರೆ. ಇದನ್ನೆಲ್ಲ ಕಲಿಸೋದು ಆದರೆ ಜೀವನ ಕಲಿಸ್ತಾ ಇದೆ ಅಂತ. ಜೀವನಕ್ಕೂ ಥಿಯೇಟ್ರಿಗೂ ನೇರವಾಗಿ ಸಂಬಂಧ ಇರುತ್ತೆ. ಹಾಗಾಗಿ ನೀವೆಲ್ಲವನ್ನ ಕಲಿಯೋದಕ್ಕೆ ಸಾಧ್ಯ ಇರೋದು ಇಲ್ಲಿ ರಂಗಮಂದಿರ ಟೆಕ್ನಿಕಲಿ ಎಲ್ಲ ರೀತಿ. ಇನ್ನು ಬೀದಿ ನಾಟಕದ ಬಗ್ಗೆ ಹೇಳ್ಬೇಕು ಅಂದರೆ, ಬೀದಿ ನಾಟಕಕ್ಕಿರೋ ಶಕ್ತಿ ಏನಂದರೆ, ನಾವು ಸಿ ಜಿ ಕೃಷ್ಣಸ್ವಾಮಿ ಅವರ ಜೊತೆಗೆ ನಾವೆಲ್ಲ ಸ್ಟೂಡೆಂಟ್ ಆಗಿದ್ವಿ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ. ಅವ್ರು ಹೇಳೋರು, ಅಲ್ಲೆಲ್ಲೋ ಕಂಬಲ್ಪಲ್ಲಿನಲ್ಲಿ ಒಂದು ಕೊಲೆ ಆಗಿದೆ ದಲಿತರದು, ಅದಕ್ಕೊಂದು ಹೋರಾಟ ಮಾಡಬೇಕು ಅನ್ನೋರು. ಒಬ್ಬರೇ ಅವ್ರ ಹತ್ರ ದುಡ್ಡು ಇರ್ತಿರ್ಲಿಲ್ಲ, ಕಾಸು ಇರ್ತಿರ್ಲಿಲ್ಲ, ಒಬ್ಬರಿಗೆ ಹೆಲ್ಪ್ ಮಾಡಬೇಕಷ್ಟೇ. ರವೀಂದ್ರ ಕಲಾಕ್ಷೇತ್ರ ಸಂಸ್ಥಾ ಬಯಲು ರಂಗಮಂದಿರ ಕೂತ್ಕೊಳ್ಳೋರು, ಅಲ್ಲೆಲ್ಲ ಟೀ ತರಿಸೋರು, ನಮಗೆಲ್ಲ ಟೀ ಕೊಡೋರು, ಮಾತಾಡೋರು. ಏನು ಮಾಡೋರು, ಏನು ಮಾಡ್ತೀವಿ ಸರ್, ಹೋರಾಟ ಹೆಂಗೆ ಕಟ್ತೀವಿ ಸರಿ, ಅಲ್ಲಿ ಯಾರಾದರೂ ಇದ್ದಾರೆ, ಯಾರ ಇನ್ನೂ ಹುಡುಗಂದ್ರೆ ಲವಕುಮಾರ್ ಬಾಪ ಇಲ್ಲಿ ಅನ್ನೋರು, ಗೋವಿಂದಸ್ವಾಮಿ ಬಾ ಅಂತ ಕೂತ್ಕೊಳ್ಳೋರು. ಹಿಂಗೆ ಆಗೋದಿಲ್ಲ, ಏನೋ ಮಾಡೋದು, ಏನು ಮಾಡೋಕ್ಕಾಗತ್ತೆ ಸರ್ ಅಲ್ಲಿ ಹೋರಾಟ ಮಾಡಿ ಅದಕ್ಕೆ. ಅರೆ ಏನು ಹೇಳ್ತೀಯ, ಮಾಡ್ಬೇಕಲ್ಲ, ಒಂದು ಬೀದಿ ನಾಟಕ ಮಾಡ್ಬೋಣ. ಅದಾಗ್ಬೋದು. ಸಬ್ಜೆಕ್ಟ್ ಇತ್ತು, ಅದೇ ಊರಿಗೆ ಹೋಗಿ ವಿಷಯ ಕಲೆಕ್ಟ್ ಮಾಡಿ ಅದೇ ಊರಲ್ಲಿ ನಾಟಕ ಮಾಡೋರು, ಅವ್ರದೇ ಸಬ್ಜೆಕ್ಟು. ಅಲ್ಲೊಬ್ಬ ಯಾರೋ ಕೊಲೆ ಮಾಡಿದವನು ಇರ್ತಾನೆ, ಕೊಲೆ ಮಾಡಿಸ್ಕೊಂಡವರು ಇರ್ತಾರೆ, ಅಲ್ಲೇ ನಾಟಕ ಮಾಡೋದು ಅಂತ. ಅದನ್ನು ನ್ಯೂಸ್ ಮಾಡೋಕ್ಕೆ ಒಬ್ಬರನ್ನ ಮೀಡಿಯಾದಲ್ಲಿ ಹೇಳೋದು, ಪ್ರಜಾವಾಣಿ ಬರೀಬಾರ್ದು. ಅಲ್ಲಿಗೆ ಏನಾಯಿತು, ಇಬ್ಬರಿಂದ ಸ್ಟಾರ್ಟ್ ಆಗಿದ್ದು ಹೋರಾಟ ಒಂದು ಬೀದಿ ನಾಟಕದಿಂದ. ಅಲ್ಲೊಂದಷ್ಟು ಜನ ಸೇರ್ಕೊಂಡ್ರ, ಅದೊಂದು ರಿಪೀಟ್ ಶೋ ಆಯ್ತಾ, ಮೀಡಿಯಾಲ್ ಬಂತ. ಮೀಡಿಯಾಲ್ ಬಂದ ಮೇಲೆ ಏನಾಯ್ತು, ಇಡೀ ಕರ್ನಾಟಕಕ್ಕೆ ಅದು ವಿಸ್ತರಿಸುತ್ತೆ. ಬೇರೆ ಮೀಡಿಯಾದವರು ಬರೀತಾರೆ, ಅದ್ರ ಬಗ್ಗೆ ವಿಷಯ ಸಂಗ್ರಹ ಮಾಡ್ತಾರೆ. ಕೊನೆಗೆ ಅದೇನಾಯಿತು, ನ್ಯಾಷನಲ್ ಇಶ್ಯೂ. ನ್ಯಾಷನಲ್ ಇಶ್ಯೂ, ಇಂಟರ್ನ್ಯಾಷನಲ್ ಇಶ್ಯೂ. ಒಂದು ಲಾಸ್ಟ್ ಅಂತಿಮವಾಗಿ ಜಡ್ಜಸ್, ಕೋರ್ಟು, ಪೊಲೀಸ್ ಎಲ್ಲರೂ ಕಣ್ ತೆರೆಯುತ್ತೆ, ಅವನಿಗೆ ನ್ಯಾಯ ಸಿಗುತ್ತೆ. ಬೀದಿ ನಾಟಕಕ್ಕೆ ಎಂಥ ಶಕ್ತಿ ಇದೆ ಅರ್ಥ ಆಯ್ತಾ? ಸರಳವಾಗಿ ಹೇಳ್ತೇನೆ ನಿಮಗೆ. ಹಂಗಾಗಿ ಸಮಾಜ ಕಟ್ಟೋ ಕೆಲಸ ಮಾಡೋಕ್ಕೆ ನಾವೇನು ಮಿನಿಸ್ಟರ್ ಆಗ್ಬೇಕಾ, ಅಕಾಡೆಮಿ ಚೇರ್ಮನ್ ಆಗ್ಬೇಕಾ? ಒಬ್ಬ ಸ್ಟೂಡೆಂಟ್ ಸಾಕು. ನಾವೆಲ್ಲ ಸ್ಟೂಡೆಂಟ್ ಲೀಡರ್ ಆಗಿದ್ದಾಗ ಅಷ್ಟು ಕಾಲೇಜ್ ನೆಟ್ವರ್ಕ್ ಇಟ್ಕೊಂಡಿದ್ವಿ, ಅಷ್ಟು ಕಾಲೇಜಲ್ಲಿ ಕಲ್ಚರಲ್ ಆಕ್ಟಿವಿಟೀಸ್ ಮಾಡಿಸ್ತಾ ಇದ್ವಿ, ಅಷ್ಟು ಕಾಲೇಜಿನ ರಾಜಕಾರಣಿಗಳಿಗೆ ನಾವು ಜೀವನ ನಾಟ ಹೇಗೆ ನೀವು ರಾಜಕಾರಣಿ ಕೆಲಸ ಮಾಡ್ಬೇಕಂತ ನಾವು ಹೇಳ್ಕೊಡ್ತಾ ಇದ್ವಿ, ಅವ್ರು ನಾಟಕ ಮಾಡಿಸ್ತಾ ಇದ್ವಿ ರಾಜಕಾರಣಿಗಳಿಗೆ. ಇದೇ ನಾಗರಾಜ್ ಮೂರ್ತಿ ನಾಟಕ ಅಕಾಡೆಮಿ ಚೇರ್ಮನ್ ಆಗಿರೋರು, ವಿದ್ಯಾರ್ಥಿ ಜನತಾದಳದಲ್ಲಿ ನಾನು ಸೆಕ್ರೆಟರಿ ಮಾಡಿಸಿದ್ರು ನನಗೆ. ಅವರೆಲ್ಲ ಮಾಡಿದ್ದು ನಮ್ಮ ಅಲ್ಲಿ ಯೂನಿವರ್ಸಿಟಿ ಲೀಡರ್ ಆಗಿದ್ದಕ್ಕೆ ಅದು ಆಟೋಮೆಟಿಕ್ ಆಗಿ ನಮ್ಮ ಪೊಲಿಟಿಕಲ್ಲು ಬೇರೆ ಬೇರೆ ವಿಂಗಿಗೆಲ್ಲ ನಾವು ಹೋಗ್ಬಿಡ್ತೀವಿ. ಸ್ಟೂಡೆಂಟ್ ಲೀಡರ್ಸು ಇನ್ನೊಬ್ರೆಲ್ಲ ಕೆಲವರು ರೌಡಿ ವಿಂಗಿಗೂ ಹೋಗ್ಬಿಡ್ತಾರೆ. ಅದು ಇದು. ಹಾಗಾಗಿ ಎಲ್ಲ ಕಡೆ ನಮ್ಮ ಸ್ನೇಹಿತರು ಇದ್ದೇ ಇರ್ತಾರೆ. ಇವತ್ತು ಎಲ್ಲ IAS ಎಲ್ಲ ನಾವೆಲ್ಲ 350 ಜನ IAS KS ಮಾಡೋದಕ್ಕೆ ಯಾವಾಗ ಹೆಲ್ಪ್ ಮಾಡಿದ್ವಿ. ಇವತ್ತೆಲ್ಲ ACP DCPಗಳಾಗಿದ್ದಾರೆ, IAS ಆಗಿದ್ದಾರೆ. ಇವತ್ತೆಲ್ಲ ನಮಗೆಲ್ಲ ಬೆನಿಫಿಟ್. ಚೇರ್ಮನ್ ಆಗೋಕ್ಕೆ ಅದು ಒಂದು ಕಾರಣ ನಮಗೆ. ಇವತ್ತು ಅಂದರೆ ನಾವು ಬಜೆಟ್ ಮಾಡ್ತೀವಿ, CM ಜೊತೆ ಕೆಲಸ ಮಾಡ್ತೀವಿ, ಮಿನಿಸ್ಟರ್ ಜೊತೆ ಕೆಲಸ ಮಾಡ್ತೀವಿ, ಊರಲ್ಲಿರೋ ಸಣ್ಣ ಒಬ್ಬ ಅಲೆಮಾರಿ ಜೊತೆ ಕೆಲಸ ಮಾಡ್ತೀವಿ, ದಲಿತರ ಕೇರಿಯಲ್ಲಿ ಕೆಲಸ ಮಾಡ್ತೀವಿ, ಎಲ್ಲಿ ಬೇಕೋ ಅಲ್ಲಿ ಫುಟ್ಪಾತಲ್ಲಿ ಮಲಗ್ತೀವಿ, ಇಂಟರ್ನ್ಯಾಷನಲ್ ಲೆವೆಲ್ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗ್ತೀವಿ, ಇಂಟರ್ನ್ಯಾಷನಲ್ ಥಿಯೇಟರ್ ಫೆಸ್ಟಿವಲ್ಗೆ ಹೋಗ್ತೀವಿ. ನಾವು ಏನು ಮಾಡಲ್ಲ ಥಿಯೇಟರ್ನವರು, ಯಾವ ಕ್ಷೇತ್ರನೂ ಬಿಡಲ್ಲ. ನನಗೆ ಹೇಳ್ತಾ ಇದ್ರು ನಾಗರಾಜ್ ಮೂರ್ತಿ, ನೀನು ನಾಟಕ ಅಕಾಡೆಮಿ ಚೇರ್ಮನ್, ನಾನು ನಾಟಕದ ಗೌರವ ನಿನ್ಗೆ ಸಿಗ್ತಾ ಇದೆ, ನಾಟಕದ ಬಗ್ಗೆ ನೀನು ಭಾಷಣ ಮಾಡ್ತಾ ಇದೀಯ, ಎಲ್ಲರೂ ಒಂದ್ ಕಡೆ ಇರೋ ನೀನು ಅಂತ ನಿನ್ನೆ ಮೊನ್ನೆ. ಹಂಗೆ ಎಲ್ಲ ಕಡೆ ನಾವು ಇರ್ತೀವಿ ಥಿಯೇಟರ್ನವರು. ಇದೇ ಸೆಂಟ್ ಜೋಸೆಫ್ ಕಾಲೇಜಲ್ಲಿ ಥಿಯೇಟರ್ ಆಕ್ಟಿವಿಟೀಸ್ ಮಾಡ್ತಿದ್ದ ಒಬ್ಬ ವಿದ್ಯಾರ್ಥಿ ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾನೆ, ಬೇಸ್ ಹಾಕೊಂಡಿದ್ದಾನೆ ಅಂದರೆ ದೊಡ್ಡ ಹೆಸರು ನಿಮ್ಮ ಕಾಲೇಜ್ಗೆ. ಹಾಗಾಗಿ ಕಾಲೇಜ್ ಪ್ರಾಂಶುಪಾಲರು, ನಿಮ್ಮ ಆಡಳಿತ ಮಂಡಳಿ
ಲವಕುಮಾರ್ನ ಅಪಾಯಿಂಟ್ ಮಾಡಿರೋರಿಗೆಲ್ಲ ನಾನು ಧನ್ಯವಾದ ಹೇಳ್ತೀನಿ. ಆಮೇಲೆ ನಿಮ್ಮ ತಂದೆ ತಾಯಿಗೂ ಇಂಥದ್ದು ಕಳಿಸಿದಾರಲ್ಲ ಅವ್ರಿಗೂ ಕೂಡ ನಾನು ಧನ್ಯವಾದ ಹೇಳ್ತೀನಿ. ಹಾಗಾಗಿ ಸಪ್ತರಶ್ಮಿಯವರು ಯಾಕೆ ಕೊಲೆ ಆದರು? ಥಿಯೇಟ್ರಲ್ಲಿ ಅವರು ಇದೇ ಸಾಮಾಜಿಕವಾಗಿ ಕಾರ್ಮಿಕರ ಪರವಾಗಿ ಕೆಲಸ ಮಾಡ್ತಾ ಇದ್ರು. ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು, ಯಾರಿಗೆ ಧ್ವನಿ ಇಲ್ಲ, ಯಾರಿಗೆ ಮಾತಾಡೋಕೆ ಶಕ್ತಿ ಇಲ್ಲ, ಅವ್ರ ಪರವಾಗಿ ಕೆಲಸ ಮಾಡ್ತಾ ಇದ್ರು. ಚಾರ್ಲಿ ಚಾಂಪ್ಲಿನ್ ಏನ್ ಮಾಡ್ತಾ ಇದ್ರು? ಚಾರ್ಲಿ ಚಾಂಪ್ಲಿನ್ ನಮ್ಮ ಮೂಲ, ಅವರು ಆಕ್ಚುಲಿ ನೊಮ್ಯಾಡ್, ನಮ್ಮ ಆಕ್ಚುಲಿ ಬಂಜಾರದಿಂದಾನೇ ಹೋಗಿದ್ದು, ಇಲ್ಲಿಂದ ಸ್ಲೇವ್ಸ್ ಆಗಿ ಬೇರೆ ಬೇರೆ ಮೊಘಲರ ಕಾಲದಲ್ಲಿ, ಶಹಜಹಾನ್ರ ಕಾಲದಲ್ಲಿ ಹೋದಂಥವರೆಲ್ಲ ಸೆಟ್ಲ್ ಆಗಿ ಜಿಪ್ಸಿಸ್, ರೊಮಾನಿಯಸ್, ಮತ್ತೆ ಇನ್ನೊಂದೇನೋ ಈಗ ನಾರ್ವೆ ಎಲ್ಲ ಕಡೆ ಇದ್ದಾರೆ ನಮ್ಮ ಬಂಜಾರರು ಜಿಪ್ಸಿಗಳಾಗಿ. ಅಲ್ಲಿಂದ ಬಂದ ಡ್ಯಾನ್ಸರ್ ಮಗ ಚಾರ್ಲಿ ಚಾಂಪ್ಲಿನ್ ಒಬ್ಬ ಡಿಕ್ಟೇಟರ್ ಹಿಟ್ಲರ್ ವಿರುದ್ಧ ತನ್ನ ಸಿನಿಮಾವನ್ನ ಥಿಯೇಟರ್ ಮಾಡಿದ ಗ್ರೇಟ್ ಲೆಜೆಂಡ್ ಅಲ್ವಾ? ಅಂದ್ರೆ ನಮ್ಗಿರೋ ಶಕ್ತಿ ಅದು ಥಿಯೇಟರ್ಗಿರೋದು. ಇದೆಲ್ಲ ಒಂದೊಂದು ಉದಾಹರಣೆ ಅಷ್ಟೇ. ನಮ್ಮ ಸಮುದಾಯದಿಂದ ಬಂದ ಒಂದು ಡ್ಯಾನ್ಸರ್ ವೆಂಕಟಲಕ್ಷ್ಮಮ್ಮ ಅಂತ, ಆ ಕಾಲದಲ್ಲಿ ನಮ್ಮ ಮೈಸೂರು ಸಂಸ್ಥಾನದಲ್ಲಿ ಫೇಮಸ್ ಡ್ಯಾನ್ಸರ್, ಇಂಟರ್ನ್ಯಾಷನಲ್ ಲೆವೆಲ್ ಡ್ಯಾನ್ಸರ್. ಅವರು ಡ್ಯಾನ್ಸ್ ಮಾಡ್ತಾ ಭರತನಾಟ್ಯದಲ್ಲಿ ನೆಲದಲ್ಲಿ ಸಣ್ಣ ಸೂಜಿ ಇದ್ರೆ ಡ್ಯಾನ್ಸ್ ಮಾಡ್ತಾ ಕಣ್ಣು ರಪ್ಪೆಯಲ್ಲಿ ಸೂಜಿನ ಪಿಕ್ ಮಾಡ್ತಾ ಇದ್ರಂತೆ ಅಂತ. ಇವತ್ತು ಆ ಥರ ಡ್ಯಾನ್ಸರ್ ಎಲ್ಲೂ ನೋಡಿಲ್ಲ ನಾನು. ಆ ಥರ ಅಂತ ಕಲಾವಿದರೆಲ್ಲ ಈ ಸಮುದಾಯಗಳಲ್ಲಿ ಬಂದು ಹೋಗಿದ್ದಾರೆ. ಅಂದ್ರೆ ಯಾವುದೇ ಕಲೆಗೆ ಜಾತಿಯ ಲಿಮಿಟ್ ಇಲ್ಲ, ವಿದ್ಯಾಭ್ಯಾಸಕ್ಕೆ ಜಾತಿ ಲಿಮಿಟ್ ಇಲ್ಲ. ಅಂದ್ರೆ ಅದಕ್ಕೊಂದು ಪ್ರೋತ್ಸಾಹ ಬೇಕು. ಆ ಪ್ರೋತ್ಸಾಹಕ್ಕಾಗಿ ಜಾತಿಯನ್ನು ಇಟ್ಕೊಂತೀವಿ ನಾವು. ಈಗ ಮೇನ್ ಸ್ಟ್ರೀಮ್ ಅಲ್ಲಿ ಇರುವಂತವ್ರೆಲ್ಲ ಶ್ರೀಮಂತರು ಇರ್ತಾರೆ. ಈಗ ಸೆಂಟ್ ಜೋಸೆಫ್ ಅಲ್ಲಿ ಶ್ರೀಮಂತರು ಮಕ್ಕಳು ಇದ್ದಾರೆ, ಬ್ರಿಗೇಡ್ ರೋಡ್ ಅಲ್ಲಿ ಇರುವಂತವ್ರು BMW ಕಾರಲ್ಲಿ ಬರೋರು ಇದ್ದಾರೆ, ಸೈಕಲ್ ಇಲ್ಲದೆ ಇರುವಂತಹ ಮಕ್ಕಳು ಇಲ್ಲಿ ಬರ್ತಾ ಇದ್ದಾರೆ. ಡಿಫ್ರೆನ್ಸ್ ಇದೆ, ನನಗೂ ಗೊತ್ತದು. ಆದ್ರೂ ಎಜುಕೇಶನ್ ಈಕ್ವಲ್ ಆಗಿದೆಯಲ್ಲ, ನಾವೆಲ್ಲ ಸ್ಟೇಟಸ್ ಒಂದೇ ಅಲ್ವಾ? ಈಕ್ವಲ್ ಎಜುಕೇಶನ್, ಫ್ರೀ ಎಜುಕೇಶನ್, ಮತ್ತೆ ನಮ್ಗೆ ಮೆಡಿಕಲ್ ಫ್ರೀ ಸಿಕ್ಕಿದ್ರೆ ಇನ್ನೇನು ಭ್ರಷ್ಟಾಚಾರ ಮಾಡಲ್ಲ, ಲಂಚ ತಗೊಳ್ಳಲ್ಲ, ಎಲ್ಲ ಸಿಗ್ತಾ ಇದೆಯಲ್ಲ ನಮ್ಗೆ. ಟ್ಯಾಕ್ಸ್ ಎಷ್ಟಾರು ತಗೊಳಪ್ಪ, ಚಿಂತೆ ಇಲ್ಲ ಅಂತೀವಿ. ಹಂಗೆ ಫೆಸಿಲಿಟಿ ಕೊಡಬೇಕು. ನಮ್ಮ ರಾಜಕಾರಣಿಗಳು ಬದಲಾಗಬೇಕು, ಅವರನ್ನು ನಾವೇ ಬದಲಾಯಿಸಬೇಕು. ನಾವೊಂದ್ಸರಿ ಥಿಯೇಟರ್ ಅಲ್ಲಿ ಡಾಕ್ಟರ್ ವಿಜಯಮ್ಮ ಅಂತಿದ್ದಾರೆ, ಅವರೆಲ್ಲ ನಮ್ಗೆ, ಆಮೇಲೆ ಇಲ್ಲೇ ಇದ್ರು ಜಿ ಶ್ರೀನಿವಾಸರಾಜು, ಇದೇ ಕಾಲೇಜ್ ಮೋಸ್ಟ್ಲಿ ನೇಷನಲ್ ಇದ್ರಲ್ಲ, ಅವರು ಎಲ್ಲ ನಮ್ಗೆ ವರ್ಕ್ಶಾಪ್ ಮಾಡಿ ಥಿಯೇಟರ್ ಅಲ್ಲಿ ನಾಟಕ ಬರೆಯೋದು ಹೇಗೆ ಅಂತ ಒಂದು ವರ್ಕ್ಶಾಪ್ ಮಾಡಿದಾಗ ನಾನು ಹೇಳಿದ್ದೆ. ಅದರಲ್ಲಿ ರಾಜಕಾರಣಿಗಳಿಗೆ ಅರಿವು ಮೂಡಿಸೋ ಹಾಗೆ, ಜಾಗೃತಿ ಮೂಡಿಸೋ ಹಾಗೆಲ್ಲ ನಿಮ್ಮ ನಾಟಕಗಳು ಇರಬೇಕು ಅಂತ. ನಾವು ನಾಟಕ ಬರೀತೀವಿ, ಅವ್ರ ಜಾಗೃತಿ ಮೂಡ್ತದೆ ಅಂತ ನಮ್ಗೆ ಗ್ಯಾರಂಟಿ ಇಲ್ಲ. ನೀವು ನೇರವಾಗಿ ಅವ್ರಿಗೆ ವರ್ಕ್ಶಾಪ್ ಮಾಡಿ ಅಂತ ಹೇಳಿದೆ. ಅದ್ರ ಸೀರಿಯಸ್ ತಗೊಂಡು ಅವ್ರಿಗೆ ವರ್ಕ್ಶಾಪ್ ಎಲ್ಲ ಮಾಡಿದ್ರು, ಯಾರು ಹೋಗ್ಲೇ ಇಲ್ಲ MLA ಆ ವರ್ಕ್ಶಾಪ್ಗೆ. ಆಮೇಲೆ ಇನ್ನೊಂದ್ಸರಿ ಹೋದ್ರು. ಈಗ BPAC ಅಂತ ಆಗಿದೆ, ಬೆಂಗಳೂರು ಪೊಲಿಟಿಕಲ್ ಫೋರಮ್ ಅಂತ ಕಿರಣ್ ಮಜುಮ್ದಾರ್ ಮಾಡ್ತಾ ಇದ್ದಾರೆ. ಅವರು ಒಂದಷ್ಟು ಜನಕ್ಕೆ ಎಫೆಕ್ಟಿವ್ ಅಡ್ರೆಸ್, ಲೀಡರ್ಶಿಪ್ ಬಗ್ಗೆ ನಮ್ಮನ್ನೆಲ್ಲ ಕರೆದು ಪಾಠ ಮಾಡುತ್ತಾರೆ. ಈಗೀಗ ಒಂದಷ್ಟು ಜನ ರಾಜಕಾರಣಿಗಳಿಗೆ ತರಬೇತಿ ಸಿಗ್ತದೆ. ರಾಜಕಾರಣಿಗಳು ಎಜುಕೇಟೆಡ್ ಬರ್ತಾ ಇದ್ದಾರೆ, ಎಫೆಕ್ಟಿವ್ ಬರ್ತಾ ಇದ್ದಾರೆ. ಅದು ಒಂದು ಒಳ್ಳೆಯ ಬೆಳವಣಿಗೆ ನಮ್ಮ ದೇಶದಲ್ಲಿ. ಇಂಥದ್ದನ್ನೆಲ್ಲ ಬದಲಾಯಿಸೋದು ಥಿಯೇಟ್ರು, ಸಾಹಿತ್ಯ. ನಾವೆಲ್ಲ ಯಾವಾಗಲೂ ವಿರೋಧ ಪಕ್ಷದಲ್ಲಿ ಇರ್ತೀವಿ. ಅಪೋಸಿಷನ್ ಲೀಡರ್ಸ್ ಯಾರು? ಆರ್ಟಿಸ್ಟ್, ಆರ್ಟ್, ರೈಟರ್ಸ್ ಯಾರ್ಯಾರಿದ್ದೀವಿ ನಾವೆಲ್ಲ, ನಮ್ಮ ರೈಟಿಂಗ್ಸ್ ಎಲ್ಲಾನು ಆಪೋಸಿಷನ್ ಅಲ್ಲೇ ಇರುತ್ತೆ. ಅದು ಪ್ರಗತಿ ಪರವಾಗಿರುತ್ತೆ, ಜನ ಪರವಾಗಿರುತ್ತೆ, ಮಾನವೀಯ ಪರವಾಗಿರುತ್ತೆ, ಬಡವರ ಪರವಾಗಿರುತ್ತೆ. ನೀವು ಹಂಗೆ ಇರ್ತೀವಿ. ನಿಮ್ಮ ಎಜುಕೇಶನ್ ಏನಕ್ಕೆ ಮಾಡ್ತೀವಿ? ಕೆಲಸ ತಗೊಂಡು BMW ಕಾರಲ್ಲಿ ಓಡಾಡಕ್ಕೆ ಎಜುಕೇಶನ್ ಮಾಡ್ತೀವಲ್ಲ? ಇಲ್ಲ. ಎಜುಕೇಶನ್ ಬೇಕಷ್ಟೇ, ಪರೀಕ್ಷೆನೇ ಬೇಡ ಅಂತೀವಿ ನಾವು ಬೇಕಾದಷ್ಟು ಜನ. ಯಾಕೆ ಬೇಕು? ನಿಮ್ಗೆ ನಾಲೆಡ್ಜ್ ಬೇಕಷ್ಟೇ. ನಿನ್ನ ಸ್ಕಿಲ್ ಬೆಳೆಸ್ಕೊ. ನೀನು ವ್ಯವಸಾಯ ಮಾಡೋನ್ಗೇನು ಡಿಗ್ರಿ ಇಲ್ಲ ಅಂತನ? ನಮ್ಮಲ್ಲಿ ಒಬ್ಬ ಬಹುರೂಪಿ ಕಲಾವಿದ ಬೀದಿಯಲ್ಲಿ ನಾಟಕ ಮಾಡ್ತಾರೆ ಭಿಕ್ಷೆ ಬಿಡಕ್ಕೆ. ನೀವು ನೋಡಿರ್ಬೋದು ಆಂಜನೇಯ ಬಿಷಪ್. ಆದ್ರೆ ಅವ್ರಿಗೆ ಆಕ್ಟಿಂಗ್ ಬರಲ್ಲ, ಭಿಕ್ಷೆ ಮಾತ್ರ ಬೇಡ್ತಿದ್ರು. ನಿಜವಾದ ಆಕ್ಟರ್ಗಳು ನಮ್ಮಲ್ಲಿ ಬರ್ತಾರೆ, ಅವರೆಲ್ಲ ನೊಮ್ಯಾಡ್ಸ್. ಅವ್ರಿಗೆ ಇಡೀ ರಾಮಾಯಣ, ಮಹಾಭಾರತ ಎಲ್ಲ ಬಾಯಲ್ಲಿರುತ್ತೆ, ಹಾಡಲ್ಲಿರುತ್ತೆ, ಹಾರ್ಮೋನಿಯಮಲ್ಲಿರುತ್ತೆ, ತಬಲಾದಲ್ಲಿರುತ್ತೆ. ಅವರು ಅಷ್ಟು ಅದ್ಭುತವಾಗಿ ನಟಿಸ್ತಾರೆ. ನನ್ನಲ್ಲಿ ಏನೋ ಹೇಳಕ್ ಬಂದು ಡೈವರ್ಟ್ ಆಯ್ತು. ಆ ಥರ ಸ್ಕಿಲ್ ಇರೋ ಅಂಥವ್ರು, ಅವ್ರಿಗೆ ಡಿಗ್ರಿ ಬೇಕಾ, ಡಿಗ್ರಿ ಬೇಡವಾ? ಈಗ NSD ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದಲ್ಲಿ ಪಾಠ ಮಾಡೋದಕ್ಕೆ ಪ್ರೊಫೆಸರ್ನು ಕರೀತಾರೆ. ಪ್ರೊಫೆಸರ್ ಅಂದ್ರೆ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿರಬೇಕು, ಗೋವಿಂದ ಸ್ವಾಮಿ ಯೂನಿವರ್ಸಿಟಿಯಲ್ಲಿ PhD ಮಾಡಿದ್ದಾನೆ ಅಂತ ನನ್ನನ್ನು ಮಾತ್ರ ಕರೆಯಲ್ಲ ಅವರು. ಒಬ್ಬ ಬೀದಿಲಿ ಹಾಡು ಹೇಳೋವನ್ನ ಪ್ರೊಫೆಸರ್ ಅಂತ ಕರೆದು ಅವ್ರ ಹತ್ರ ಟ್ರೈನಿಂಗ್ ಕೊಡಿಸಿ ಪ್ರೊಫೆಸರ್ ಸ್ಕೇಲ್ ಕೊಡ್ತಾರೆ. ಈಗ ಸ್ಕಿಲ್ಲು ಡಿಗ್ರಿ ಎಲ್ಲೋಯ್ತು? ಅವನು ಈಕ್ವಲ್ ಆದ, ಡಾಕ್ಟರೇಟ್ ಮಾಡಿದವನು ಈಕ್ವಲ್ ಆದ. ಅಂದ್ರೆ ನಿಮ್ಮ ಸ್ಕಿಲ್ಲೇ ನಿಮಗೆ ಡಿಗ್ರಿ.
ನಿಮ್ಮ ಮಾನವೀಯತೆನೇ ಡಿಗ್ರಿ. ಅದಕ್ಕೆ ನಮಗೆ ತುಂಬಾ ಜನ ಪಂಪ ಕವಿ ಮನುಷ್ಯ ಜಾತಿ ಮುಂದೆ ಬಲ್ಲಂ ಅಂತ ಸುಮಾರು ವರ್ಷಗಳಿಂದ ಹೇಳ್ದ. ಇತ್ತೀಚೆಗೆ ಕುವೆಂಪು ಅವರು ವಿಶ್ವ ಮಾನವರಾಗಿ ಅಂತ ಹೇಳಿದ್ರು. ಬಸವಣ್ಣವರು ಇನ್ನ ಕಾಲೆ ಕಂಬ ಶಿರವೆ ಮನ್ನ ಕಡಸಭೆಯ ದೇವಸ್ಥಾನನೇ ಮುಖ್ಯ ಅಲ್ಲ ನಮ್ಗೆ ಅಂತ ಹೇಳಿದ್ರು. ಇವತ್ತಿಗೂ ನಮ್ಮನ್ನೆಲ್ಲ ಶೋಷಣೆ ಮಾಡ್ತಿರೋರು, ನಮಗೆ ದಾರಿ ತಪ್ಪಿಸುವಂಥವ್ರು, ನಮ್ಮ ದಿಕ್ ತಪ್ಪಿಸಿ ಶ್ರಮಿಕರಿಗೆ ಬೆವರು ಸುರಿಸಿ ದುಡಿಯುವಂಥ ಜನನ್ನ ಮೋಸ ಮಾಡಿ ಏನು ಬೆವರು ಸುರಿಸದೆ ನಮ್ಮ ಶ್ರಮದಲ್ಲಿ ಬದುಕುವಂತಹ ಪರಪುಟ್ಟಗಳು ಅದೇನೋ ಜೀವಿಗಳು ಅಂತೀವಿ ನಾವು, ಅಂಥವ್ರ ಬಗ್ಗೆ ಎಚ್ಚರಿಕೆ ಇರಬೇಕು ನಮ್ಗೆ. ಯಾರು ನಮ್ಗೆ ಮೋಸ ಮಾಡ್ತಾ ಇದ್ದಾರೆ, ಯಾರು ನಮ್ಗೆ, ನಾನು ಚೇರ್ಮನ್ ಆದ್ರೂ ಅಂಥವ್ರಿಂದ ಇವತ್ತಿಗೂ ಶೋಷಣೆ ಆಗುತ್ತೆ ನನ್ನಂಥವ್ನಿಗೆ ಅಂದ್ರೆ ನಮ್ಮಲ್ಲಿರೋ ಬಡವರಿಗೆ ಇನ್ನೆಷ್ಟರ ಮಟ್ಟಿಗೆ ಶೋಷಣೆ ಆಗೋದಿಲ್ಲ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ನಾವು. ಪರಿಸ್ಥಿತಿ ನಿಮ್ಮಲ್ಲಿ ಸ್ಕಿಲ್ ಇದೆ, ನಾಲೆಡ್ಜ್ ಇದೆ, ಡಿಗ್ರಿ ಇದೆ ಅಂದ್ರೆ ಮೇಲ್ವರ್ಗ ಒಂದು ಕಾಯ್ತಾ ಇರುತ್ತೆ ನಿಮ್ಮನ್ನು ತುಳಿಯೋದಿಕ್ಕೆ. ತುಳಿಸ್ಕೊಂಡು ಮೇಲೆದ್ದ ವ್ಯಕ್ತಿ ನಾನೇ. ಇವತ್ತು ಯಾರೋ ಒಬ್ರು ನನ್ನ ಸ್ಕಿಲ್ ಅನ್ನ ಗುರುತಿಸಿದ್ರಿಂದ ನಾನು ಚೇರ್ಮನ್ ಆಗಿದ್ದೀನಿ. ಯಾರೋ ಒಂದಷ್ಟು ಜನ ಇಲ್ಲ ಅಂದ್ರೆ ನಾನು ಎಷ್ಟೇ ಡಿಗ್ರಿ, ನನ್ನ ಹತ್ರ 10 ಡಿಗ್ರಿ ಇದೆ ಗೊತ್ತಾ, ಎಲ್ಲ ಗೋಲ್ಡ್ ಮೆಡಲ್ ತಗೊಂಡಿದ್ದೀನಿ, ಫಸ್ಟ್ ರ್ಯಾಂಕ್ ತಗೊಂಡಿದ್ದೀನಿ. ಏನ್ ಮಾಡೋದು ಇಂಡಿಯಾದಲ್ಲಿ ಆ ಡಿಗ್ರಿಗಳನ್ನೆಲ್ಲ ಇಟ್ಕೊಂಡು ಎಲ್ಲಿ ಬಳಸಲಿ ನಾನು? ಅದಕ್ಕೆ ಗಾಂಧೀಜಿ ಹೇಳಿದ್ದು ಸ್ಕೂಲ್ಗಳು ಬರೀ ನಾಲೆಡ್ಜ್ ಕೊಡುತ್ತೆ. ನಾಲೆಡ್ಜ್ ತಗೊಂಡು ಏನ್ರಿ ಮಾಡ್ತೀರಾ? ಅಡಿಗೆ ನಾಲೆಡ್ಜ್ ಬರುತ್ತೆ ಬುಕ್ ಓದಿದ್ರೆ. ಅಡಿಗೆನೇ ಮಾಡದೇ ಇದ್ರೆ ನಿಮ್ಗೆ ರುಚಿ ಇರಲಿಲ್ಲ, ಮಾಡ್ಬೇಕಲ್ವಾ? ಅದಕ್ಕೆ ಗೌರ್ಮೆಂಟ್ ವ್ಯವಸ್ಥೆ ಮಾಡಬೇಕು. ಆಗಲ್ಲ ಈಗ ಗೌರ್ಮೆಂಟ್ಗೆ ಮಾಡಕ್ಕೆ. ನಾನು ಡಿಗ್ರಿ ಮಾಡಿದ್ದೀನಿ, ಗೌರ್ಮೆಂಟ್ ಜಾಬ್ ಏನೂ ಸಿಗಲ್ಲ. ಅದ್ರ ನಡುವೆನೂ ಬದುಕಬೇಕು, ಅದಕ್ಕೆ ದಾರಿ ಹುಡುಕ್ಬೇಕು ನಾವು. ಅಂಥದನ್ನ ವಿದ್ಯಾರ್ಥಿಗಳಾದ ನಾವು ಈ ಥಿಯೇಟರ್ ಮೂಲಕ, ಸಾಹಿತ್ಯದ ಮೂಲಕ ಕಂಡುಕೋಬೇಕಾಗುತ್ತೆ. ಇದು ತುಂಬಾ ದೊಡ್ಡ ಮಾತಾಯ್ತು. ನಿಮ್ಗೆ ತುಂಬಾ ಲಾಭ ಅಂತೂ ಇದೆ ನೋಡ್ರಿ. ಪ್ರೊನೌನ್ಸಿಯೇಷನ್ ಬರುತ್ತಾ ನಾಟಕದಲ್ಲಿ? ಥಿಯೇಟರ್ ಬಂದ್ಮೇಲೆ ಯಾರಾದ್ರೂ ಇಲ್ಲಿ ಅವಳು ಅರಳು ಅಳೆದ ಕೊಳಗದಲ್ಲಿ ಇವಳು ಅರಳು ಅಳೆದಳು. ಕನ್ನಡ ಹೇಳಿ. ಅವಳು ಅರಳು ಅಳೆದ ಕೊಳಗದಲ್ಲಿ, ಅರಳು ಅಳೆದ ಕೊಳಗದಲ್ಲಿ. ಗುಡ್ ಬ್ಲಡ್ ಬ್ಯಾಡ್ ಬ್ಲಡ್ ಅದು ಸರಿ ಹೇಳಿ. ಹೇಳಿ, ಹೆದರ್ಬೇಡಿ, ಹೆದರ್ಬಾರ್ದು ಹೇಳಿ, ಬೋಲ್ಡ್ ಆಗಿ. ಕನ್ನಡ समझ में आता है? हिंदी, तमिल ना? तमिल बरता? You don't know Kannada? Okay. She sails seashells on seashore. ಹೇಳ್ಬೋದಾ? She sells seashells on the seashore. ಡಿಫ್ರೆನ್ಸ್ ಗೊತ್ತಾಗತ್ತಲ್ಲ ಪ್ರೊನೌನ್ಸಿಯೇಷನ್ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಲ್ವಾ? ಸಿಗೂ ಶೀಗೂ. ಹಾಗೆ ಕನ್ನಡದಲ್ಲಿ ಬೇಕಾದಷ್ಟು ಅಲ್ಪ ಪ್ರಾಣ, ಮಹಾ. ಭಾರತ್ ಮಾತಾ ಕಿ ಜೈ ಅಂತ ಹೇಳಿ. ಭಾರತ್ ಮಾತಾ ಕಿ ಜೈ. ಭಾರತ್ ಮಾತಾ ಕಿ ಜೈ. ಪ್ರೊನೌನ್ಸಿಯೇಷನ್ ಕರೆಕ್ಟ್ ಆಗಿದೆ ಇವ್ರದ್ದು. ನಾನು ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಒಂದು ಪೇಪರ್ ಅಲ್ಲಿ ಹಿಂಗೆ ಇಟ್ಕೊಂಡ್ರೆ ಅಲ್ಪ ಪ್ರಾಣ, ಮಹಾಪ್ರಾಣ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಗೊತ್ತಾ ನಿಮ್ಗೆ? ಭಾ ಉಸಿರು ಜೋರಾಗಿ ಬಿಡ್ತೀವಿ. ಭಾರತ್ ಅಂತಾರೆ ಕೆಲವರು. ಹಮ್ಮ, ಭಾ. ಅಮ್ಮ. ಮದರ್ಗೆ ಏನ್ ಹೇಳ್ತೀವಿ ಕನ್ನಡ? ಅಮ್ಮ. ಕರೆಕ್ಟ್ ಆಗಿ ಪ್ರೊನೌನ್ಸ್ ಮಾಡಿ. ಅಮ್ಮ. ಹಮ್ಮ ಅಲ್ಲ, ಅಮ್ಮ. ಅಮ್ಮ. ಕನ್ನಡ ಈ ತರ ಥಿಯೇಟರ್ ಹೇಳ್ಕೊಡೋದು ನಿಮ್ಗೆ. ನಮ್ಗೆ ಇನ್ನೂ ಇನ್ ಡೆಪ್ತ್ ಹೋದ್ರೆ ನಾವು ಕನ್ನಡ ವ್ಯಾಕರಣ ಅಂತ ಕಲಿತಾರೆ ನಮ್ಮಲ್ಲಿ. MA ಕನ್ನಡ, PhD ಕನ್ನಡ. ಅವ್ರಿಗೆ ಕನ್ನಡ ಬರಲ್ಲ. ಶುದ್ಧ ಕನ್ನಡ ಅನ್ನೋದು ಥಿಯೇಟರ್ ಕಲಿಸೋದು. ನಾವೆಲ್ಲ ನ್ಯೂಸ್ ರೀಡಿಂಗ್ ಹೋಗ್ತಿದ್ವಿ. ಪ್ರೆಸೆಂಟೇಷನ್, ಅದು ರೀಡಿಂಗ್ ಅಲ್ಲ, ನ್ಯೂಸ್ ಪ್ರೆಸೆಂಟ್. ಇವಾಗ ನ್ಯೂಸ್ ರೀಡರ್ಸ್ ಎಲ್ಲ ಅವರು ರೀಡರ್ ಅಲ್ಲ, ನ್ಯೂಸ್ ಡಿಕ್ಟೇಟರ್ಸ್. ಹಂಗಿದೆ. ಹಾಗಾಗಿ ನಾವು ಕನ್ನಡವನ್ನ ಕಲಿಸುತ್ತೆ, ಆಂಗ್ಲ ಭಾಷೆಯನ್ನು ಕಲಿಸುತ್ತೆ ಥಿಯೇಟ್ರು. ಪ್ರೊನೌನ್ಸಿಯೇಷನ್ ಆಯ್ತಾ? ಬೇಕಾದಷ್ಟು ಬೆಲೆಗೆ ಸಿಗುತ್ತೆ. ಅದನ್ನ ಇನ್ನೊಂದ್ಸಲಿ ನಾನು ಹೇಳ್ತೀನಿ. ಟೈಮ್ ಕಡಿಮೆ ಇದೆ ಅಂತ ಅನ್ಕೊಂಡಿದ್ದೀನಿ. ಇಲ್ಲಿ ಮುಗಿಸ್ಬೋದಾ ನಾನು? ಇದರ ಬೇಕಾದಷ್ಟು ನಾನು ನಿನ್ನೆ ಒಂದು ಪರಾಕ್ ಹೇಳಿದೆ, ಡೈಲಾಗ್ಗಳು ಹೇಳ್ತೀನಿ ನೋಡಿ. ಈಗ ರಂಗಭೂಮಿಗಿರೋ ಶಕ್ತಿ ಎಷ್ಟು ಪವರ್ಫುಲ್ ಅಂದ್ರೆ ಎಲ್ಲಾ ಕಡೆ ಇದನ್ನ ಹೇಳ್ತಾ ಇರ್ತೀನಿ ನಾನು. ಅಂಗುಲಿಮಾಲ ಒಂದು ರಾಕ್ಷಸನ ಒಂದು ಡೈಲಾಗ್ ಎಡೆ ಹೇಳ್ತೀನಿ ನನ್ನ ಮಾತಲ್ಲಿ. ನಾನಲ್ತೆ ಚಕ್ರವರ್ತಿ, ಇಹಲೋಕ ಸಾರ್ವಭೌಮ,
ನರಹೃದಯವು ಮಣಿಯುವುದು ರಾಜರಿಗೆ. ರಾಜರು ನಾ ಬರುವ ಶುಭವಾರ್ತೆಯನ್ನು ಕೇಳಿ ನಡುಕಿ ಕಪ್ಪ ಕಾಣಿಕೆಗಳನ್ನು ಹಿಡಿದು ಕೈ ಬೆರಳುಗಳನ್ನು ಮರೆಸಿ ನಿತ್ಯ ಭೋಜನ ಉಳಿದು ಮೃತ್ಯು ಸೂಕ್ತವ ಪಠಿಸಿ ತೆರೆದಂತೆ ಅರೆಸತ್ತು ನಿಲ್ಲುವರು. ನಾನವರ ಬಳಿ ಸಾರಿ ನಿಂತೊಡನೆ ಮೃತ್ಯುವನ್ನೇ ಕಂಡಂತೆ ಚೀರುವರು. ಖಡ್ಗ ಕಾಡಿಗೆ ಅರಸುಗಳ ಕೊರಳುಗಳ ರಂಗದಲ್ಲಿ ನರ್ತಿಸುವ ವೈಭವದ ಪೆರ್ಬಯಕೆ ಸಲಿಪೆನ ಓಂ ಮಹಾತಾಯಿ ಅಂಗುಲಿ ಮಾಲನೆ ಧಮನಿಗಳಲ್ಲಿ ವೀರ ತೇಜದ ರಕ್ತ ಹರಿಯುತ್ತಿರುವ ಅನ್ನೆಗಂ ಆ ನಿನ್ನ ಬಯಕೆಯನ್ನು ಅರಸರಸಾಗಿಯೂ ರಾಜ್ಯವನ್ನು ಕೋಶವನ್ನು ಪದವಿ ವೈಭವಗಳನ್ನು ಅರಿತೇಕೆ ತೃಣ ಕಣ ಒಂದಲು ಒಲ್ಲೆನ ಒಂದೇ ಬಯಕೆಯು ನನಗೆ ನರಶಿರವ ಚೆಂಡಾಡಿ ನೋಡಿ ಸುಖಿಸುವ ಬಯಕೆ. ಓ ದೇವಿ ಪ್ರಸಾದವ ಎಂಬಂತೆ ಕೈ ಬೆರಳು ಪಾಲನೆಗೆ ಅಂಗುಲಿ ಕತ್ತರಿಸಿ ಮಾಲೆ ಸೂಡುವ ಸೊಗಕ್ಕೆ ಸ್ವರ್ಗವೇ ಅಪ್ರಿಯವೆನಿಸುತ್ತಿದೆ. ಎನಿತೆರೆತು ರಾಜ ಮಕುಟಗಳ ಮಣಿಕಾಂತಿ ನಿನ್ನಡಿಯ ಇಂದ್ರ ಧನುವಿನಲು ಸಿಂಗರಿಸಲಿದೆ. ಇರುತ್ತಾಯೇ ಒಂದಿರಳು ಬಳಿಕ ಮಾರಣ ಹೋಮ ಹಳೆ ಅಂಗುಲಿ ಮಾಲೆ ಬೇಸರವಾಯಿತು ನನಗೆ. ಹೊಸ ಅಂಗುಲಿ ಮಾಲನಾಗುವೆ ನಾಳೆ. ಏಕಾಕ್ಷ ನೋಡಲು ಯಾವುದ ನರ ಪ್ರಾಣಿ ಇತ್ತಲೇ ಬರುತ್ತಲಿದೆ. ಏಕೆ ಬಹನೋ ಏನೋ ಈ ಅಪರ ಸಮಯದಲ್ಲಿ ಬಡಗರಲ್ಲಿ ಕೆಂದಾಲಿಗೆ ಚಾಚಿ ಮಹಾಕಾಳಿ ಸೃಷ್ಟಿಯನ್ನೇ ನೊಡೆಯವರು ತೋರುತ್ತಿದೆ. ಇಂತಲ್ಲಿ ಬದುಕು ಬೇಸರವಾಯಿತು. ಸಹವಾಸ ಹೆಚ್ಚಿರಲು ಸುಲಭದಲ್ಲಿ ಮರಣವನ್ನು ಕಾಣದಾದರೂ ಇವನು ಮನುಜ ಅಲ್ಲೇ ನಿಲ್ಲೋ. ಆ ಕಡೆಯಿಂದ ಬುದ್ಧ ಬರ್ತಾನೆ. ಮಗು ನಾನು ನಿಂತೇ ಇರುವೆನು, ನೀನಿನ್ನೂ ನಿಂತಿಲ್ಲ ಅಂತ. ಈ ಅಂಗುಲಿ ಮಾಲನಿಗೆ ಪಡೆದುಳಿದು ಬದುಕಿರುವ ಶೂರನೊಬ್ಬನಿಲ್ಲ ಎಂಬ ಅರಿವು ಇಲ್ಲದೆಯಾ ಓ ಕುಣ್ಣಿ, ಸಾವೇ ಶಿಕ್ಷೆಯೋ ನಿನಗೆ. ಇದು ಅಂಗುಲಿ ಮಾಲ ರಾಕ್ಷಸ. ಅವನು ಬೆರಳು ಕಟ್ ಮಾಡಿ ಮಾಲೆ ಮಾಡ್ಕೋತಿರ್ತಾನೆ ಜನರದ್ದು. 99 ಜನ ಕಟ್ ಮಾಡಿ ಇನ್ನೊಬ್ಬರದ್ದು ಮಾಡ್ಬೇಕಾಗಿರೋದು. ಆಗ ಬುದ್ಧ ಬಂದು ಅವನಿಗೆ ಪರಿವರ್ತನೆ ಮಾಡ್ತಿದ್ದು ಇದೊಂದು ಸಂಭಾಷಣೆ. ಇದನ್ನ ತುಂಬಾ ಎಫೆಕ್ಟಿವ್ ಆಗಿ ನಾವು ಆಕ್ಟ್ ಮಾಡ್ಬೇಕು ರಾಕ್ಷಸ ತರ. ಆ ಎನರ್ಜಿ ಹಾಕಿ ಮಾಡಿ ಕಾಲೇ ಮುರಿದೋಗಿತ್ತು ನನಗೆ ಒಂದ್ಸರಿ. ಅಂದ್ರೆ ಎಷ್ಟು ಪವರ್ಫುಲ್ ಥಿಯೇಟರ್ ಅನ್ನೋದಕ್ಕೆ ಇವೆಲ್ಲ ಎಕ್ಸಾಂಪಲ್ಸ್. ನಿಮಗೆ ಈ ತರದ ಒಂದಷ್ಟು ನಾಟಕಗಳಲ್ಲಿ ಭಾಗವಹಿಸೋದ್ರಿಂದ ನಿಮ್ಗೆ ಇಲ್ಲದೆ ಇರುವಂತ ಸೆಲ್ಫ್ ಕಾನ್ಫಿಡೆನ್ಸ್ ಬರುತ್ತೆ. ಯಾರನ್ನ ಬೇಕಾದ್ರೆ ಎದುರಿಸ್ತೀನಿ, ಎಲ್ಲಿ ಬೇಕಾದ್ರೂ ಮಾತಾಡ್ತೀನಿ, ಯಾರನ್ನ ಬೇಕಾದ್ರೂ ಪ್ರಶ್ನೆ ಮಾಡಿ. ಪ್ರೈಮ್ ಮಿನಿಸ್ಟರ್ ಇರಿಸಿದ್ವಿ ನಾವು, ರಾಜೀವ್ ಗಾಂಧಿ, ನಾವು ಸ್ಟೂಡೆಂಟ್ ಇದ್ದಾಗ. ಅಂದ್ರೆ ಆ ಥರದ ಪವರ್ ನಿಮ್ಗೆ ಸಿಗುತ್ತೆ. ಏನು ಸಿಕ್ಕಿಲ್ಲ ಅಂದ್ರೂ 4 ಜನರ ಮಧ್ಯೆ ಬದುಕೋದನ್ನ ಕಲ್ತ್ಕೊಳ್ತೀವಿ ಮಾಡಿ. ಎಲ್ಲ ಅದೃಷ್ಟವಂತರು. ಲವಕುಮಾರ್ಗೆ ಮತ್ತೊಮ್ಮೆ ಧನ್ಯವಾದ ಹೇಳ್ತೀನಿ. ಏಂಜಲ್ ಅವರು, ಎಲ್ಲ ಟೀಮು, ನಿರೂಪಕರು ಎಲ್ಲ ಚೆನ್ನಾಗಿ ಮಾತಾಡಿದ್ದಾರೆ. ಮೇಡಮ್ ವೈಸ್ ಪ್ರೆಸಿಡೆಂಟ್ ಇದ್ದಾರೆ, ಸೆಕ್ರೆಟರಿಗಳಿದ್ದಾರೆ. ಇನ್ನೊಂದ್ಸರಿ ವರ್ಕ್ಶಾಪ್ ಮಾಡೋಣ, ಕಾರ್ಯಾಗಾರ ಮಾಡೋಣ. ಬರ್ತೀನಿ. ಧನ್ಯವಾದ.